ರೈಟ್ ಹೋಗು. ದೇವ್ರೆ, ಹೇಗಾದ್ರೂ ಮಾಡಿ ನನ್ನ ಅಪ್ಪನ್ಗೆ ನನ್ನ ಮಾತು ಕೇಳೋ ಥರ ಮಾಡು ಪ್ಲೀಸ್ ದೇವ್ರೆ, ಪ್ಲೀಸ್. ಮಗ ಇಲ್ಲಿ ಲೆಫ್ಟ್ ತಗೋ. ಅಪ್ಪ ರೈಟ್ ಹೋಗು. ಮಗ ಮಗ ಲೆಫ್ಟ್ ತಗೋ ಅಂತ ಹೇಳಿದ್ನಲ್ಲೋ, ರೈಟ್ ಆಗಿ ತಗೊಂಡೆ. ಗೊತ್ತಿಲ್ಲ ಮಗ, ಟ್ರಾನ್ಸಲ್ಲಿದ್ದೆ, ರೈಟ್ ತಗೋಬಿಟ್ಟೆ. ಸರ್ ನಡಿ. ಅಪ್ಪ ಸುಬ್ಬಿ ಅಲ್ಲೇ ಅಲ್ಲೇ ಇರೋದು. ಗಾಡಿ ಕರೆಕ್ಟ್ ಆಗಿ ನಿಂತ್ಬಿಡ್ತು. ಸುಬ್ಬಿ, ಅಪ್ಪ ಆಚೆನೇ ಇದ್ದಾರೆ, ನೀನ್ ಜೋರಾಗಿ ಕೂಗು, ಅಪ್ಪ ಬರ್ತಾರೆ. ಮಗ ಇನ್ಯಾಕೋ ಗಾಡಿ ನಿಲ್ಲಿಸ್ದೆ? ಗೊತ್ತಿಲ್ಲ ಕಣೋ, ಗಾಡಿ ಸಡನ್ ಆಗಿ ಸ್ಟಾಪ್ ಆಗೋಯ್ತು. ಇನ್ನು ಜೋರಾಗಿ ಕೂಗು. ಸುಬ್ಬಿ ವಾಯ್ಸ್ ಅಲ್ವಾ? ಹೌದಲ್ವೇನೋ? ಹೌದು, ಸುಬ್ಬಿನೇ ಕೂಗ್ತಾ ಇರೋದು. ಆಂಜನೇಯ, ಥ್ಯಾಂಕ್ ಯು ಸೋ ಮಚ್. ಸುಬ್ಬಿ ಏನ್ ಮಾಡ್ತಾ ಇದ್ಯಾ? ಏಯ್ ಸುಬ್ಬಿ, ಮಗ ಆ ಗೋಡೌನಿಂದ ಸೌಂಡ್ ಬರ್ತಾ ಇದೆ, ಅವಳು ಅಲ್ಲೇ ಇರ್ಬೇಕು. ಬಾ ಚೆಕ್ ಮಾಡೋಣ. ಸುಬ್ಬಿ ಕೂಗೋಣ. ಸಿಹಿ ಸಿಹಿ ಸಿಹಿ, ಅಪ್ಪ ನನ್ನ ಕಾಲು. ಸಿಹಿ, ಏನ್ ಮಾಡಿದೆ ನೀನು? ಅಮ್ಮ, ಅತ್ತೆ ಅತ್ತೆ ಏನಾಯ್ತು? ನೋಡು ಸೀತಾ, ನಿನ್ ಮಗಳು ಏನ್ ಕೆಲಸ ಮಾಡಿ ಅಲ್ಲಿ ಹೋಗಿ ಮೂಲೆಯಲ್ಲಿ ಕೂತಿದ್ದಾಳೆ ನೋಡು. ಬಿಸಿನೀರ್ನ ನನ್ನ ಕಾಲ್ ಮೇಲೆ ಚೆಲ್ಲಿದ್ಲು. ಸಿಹಿ ಹಾಗೆ ಮಾಡಿದ್ಲ? ಅಲ್ಲ, ಅವಳು ಹೇಗೆ ಪಾತ್ರೆಲಿರೋ ಬಿಸಿನೀರನ್ನ ಚೆಲ್ಲಿ ಇಲ್ಲಿ ಬಂದು ಕೂತ್ಲು? ಅಂದ್ರೆ ನಾನ್ ಸುಳ್ಳು ಹೇಳ್ತಾ ಇದ್ದೀನಿ ಅಂತನಾ ಸೀತಾ? ಇಲ್ಲ ಅತ್ತೆ. ಮತ್ತೆ ನಂಗೆ ಹುಚ್ಚಿಡ್ದಿದೆ ಅಂತ ಹೇಳ್ತಿದ್ಯಾ? ನೀವು ಯಾಕೆ ಈ ಥರ ರಿಯಾಕ್ಟ್ ಮಾಡ್ತಿದ್ದೀರಾ? ಸಿಹಿ ಬೇಕು ಅಂತ ಮಾಡಿರಲ್ಲ, ಅವಳು ಕೈ ತಾಗಿ ಬಿದ್ದಿರತ್ತೆ ಅಷ್ಟೇ. ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ, ನೀವು ಪ್ಲೀಸ್ ಬೈಬೇಡಿ. ಯಾಕೆ? ನಾನು ಯಾಕೆ ಬೈಬಾರ್ದು? ನಿನ್ ಮಗಳಿಗೆ ಬಯೋ ಹಕ್ಕು ನನ್ಗಿಲ್ವಾ? ನಿನ್ ಮಗಳು ತಪ್ಪೇ ಮಾಡೋದಿಲ್ವಾ? ಎಲ್ಲದಕ್ಕೂ ವಹಿಸ್ಕೊಂಡ್ಬರ್ತೀಯಲ್ಲ? ಅಲ್ಲ ಅತ್ತೆ, ಯಾಕೆ ಎಷ್ಟೊಂದು ಕೋಪ ಮಾಡ್ಕೋತಿದ್ದೀರಾ ನೀವು? ಯಾಕೆ ನಾನು ಕೋಪ ಮಾಡ್ಕೋಬಾರ್ದಾ? ಕೋಪ ಮಾಡ್ಕೊಳ್ಳೋ ಅಧಿಕಾರನೂ ಇಲ್ವಾ ನನ್ಗೆ ಈ ಮನೇಲಿ? ನಾನು ಬೈತೀನಿ, ನಿನ್ ಮಗಳಿಗೂ ಬೈತೀನಿ, ನಿನ್ಗೂ ಬೈತೀನಿ. ಏನೀಗ?
ಹಲೋ, ಇನ್ನು ಎಲ್ಲಿದ್ದೀರಾ? ಲೊಕೇಶನ್ ಕಳ್ಸಿದ್ದೀನಿ ತಾನೆ, ಬೇಗ ಬನ್ನಿ. ಸುಬ್ಲಕ್ಷ್ಮಿ, ಸುಬ್ಬಿ ಹುಷಾರಾಗಿದೆಯಾ ಅಲ್ವಾ? ನೀನು ತಾತ ಒಯ್ಯೇರ್. ನಾವು ನಿನ್ನನ್ನ ಎಲ್ಲೆಲ್ಲೋ ಹುಡ್ಕೋದ್ವಿ ಗೊತ್ತುಂಟಾ? ಯಾಕ್ರಿ ಈ ತರ ಮಾಡಿದ್ರೆ? ಸುಬ್ಬಿನ ಯಾಕ್ರಿ ಇಲ್ಲ ಕರ್ಕೊಂಡ್ ಬಂದ್ರೆ? ನಿನಗೆ ಕೇಳ್ತಿರೋದು, ಮಾತಾಡೋ. ಅವಳನ್ನ ಬಿಟ್ಟಿರೋಕ್ಕೆ ನನ್ನ ಕೈಲಿ ಆಗಾಕಿಲ್ಲ ಸರ್. ನಿಮ್ಮ ಜೊತೆ ಅವಳನ್ನ ಕಳ್ಸೋದಕ್ಕೆ ನನಗೆ ಇಷ್ಟ ಇರಲಿಲ್ಲ, ಅದಕ್ಕೆ ನಾವಿಲ್ಲಿ ಬಚ್ಚಿಕೊಂಡಿದ್ವಿ. ಅಯ್ಯೋ ನಿನ್ನ ಅಶೋಕ, ನೋ ಬಿಡು. ಅಲ್ಲ ಕಣ, ಸುಬ್ಬಿನ ನಮ್ಮ ಜೊತೆ ಕಳಿಸ್ಬಾರ್ದು ಅಂತ ಇಲ್ಲಿ ಬಂದು ಹೈಡ್ ಆಗಿದ್ದಂತೆ. ನೆನ್ನೆ ನಮ್ಮ ಹತ್ರ ದುಡ್ಡು ಇಸ್ಕೊಂಡಲ್ಲ, ಅವಾಗ ಚೆನ್ನಾಗಿತ್ತ ಇವನ್ಗೆ? ಇದು ಶಂಕರ್. ಏಯ್, ನೀನು ಅನ್ಕೊಂಡಿರೋ ಥರ ಸುಬ್ಬಿನ ನಾವು ಎಲ್ಲೋ ಕರ್ಕೊಂಡು ಹೋಗಲ್ಲ. ನನ್ನ ಗೆಳೆಯ ಅವ್ನ ಮನೆಗೆ ಕರ್ಕೊಂಡು ಹೋಗ್ತಿದ್ದಾನೆ. ವಾರ ವಾರ ಇಲ್ಲಿ ಕರ್ಕೊಂಡು ಬರ್ತೀವಿ ಅಂತ ಹೇಳಿದ್ವಿ ತಾನೆ? ನೀನು ಡಿಮ್ಯಾಂಡ್ ಮಾಡಿದಕ್ಕೆಲ್ಲ ಒಪ್ಕೊಂಡಿದ್ದೀವಿ ತಾನೆ? ಮತ್ತೆ ಯಾಕೋ ಹೀಗೆ ಮಾಡಿದೆ? ನಾನು ಸುಬ್ಬಿನ ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ. ನನ್ನ ಮೊಮ್ಮಗಳನ್ನ ಕಳ್ಸೋಕ್ಕೆ ನನಗೆ ಮನಸ್ಸಿಲ್ಲ. ಹಂಗಂದ್ರೆ ಹೆಂಗೆ ತಾತ? ಸುಬ್ಬಿನ ಅವ್ರ ಜೊತೆ ಕಳಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀರಾ ಅಲ್ವಾ? ಅವ್ರ ಮನೇಲಿ ಸಮಸ್ಯೆ ಐತೆ, ಸುಬ್ಬಿ ಹೋಗೋದ್ರಿಂದ ಪರಿಹಾರ ಆಗ್ತೈತೆ ಅಂದ್ರೆ ಆಗ್ಲಿ ಬಿಡು. ಮತ್ ನಮ್ ಸುಬ್ಬಿಗೂ ಒಂದ್ ಮನೆ, ಅಪ್ಪ ಅಮ್ಮ ಎಲ್ರೂ ಸಿಗ್ತಾರೆ, ಒಳ್ಳೇದೇ ಅಲ್ವಾ? ಅದಕ್ಕೆ ಯಾಕೆ ಕಡ್ಗಾಲ್ ಹಾಕ್ತೀಯಾ? ಸುಬ್ಬಿನ ಸೆಂಡ್ ಮಾಡಕ್ಕೆ ನಮಗೂ ಏನು ಇಷ್ಟ ಇಲ್ಲ ತಾತ. ಆದ್ರೆ ಅವಳು ಯಾವಾಗಲೂ ಬಯಸೋ ಅಮ್ಮನ ಪ್ರೀತಿ ಸಿಗುತ್ತೆ ಅಂದ್ರೆ ಅದಕ್ಕಿಂತ ಹ್ಯಾಪಿ ಇನ್ನೇನೈತೆ? ಅವಳು ಹೋಗ್ಲಿ ತಾತ. ಹೌದು ತಾತ, ಕಳ್ಸ್ಕೊಡಿ ಸುಬ್ಬಿನ. ಸುಬ್ಬಿ, ನನಗೆ ಕ್ಷಮಿಸ್ಬಿಡವ. ನಾವು ಹಿಂಗೆ ಮಾಡೋದು ತಪ್ಪು, ಹಿಂಗೆ ಮಾಡೋದು ಬೇಡ ಅಂತ ಹೇಳಿದ್ರು ನಿನ್ನ ಮಾತು ಕೇಳಿದೆ, ನಾನು ಹಿಂಗೆ ಕೂಡ ಹಾಕ್ಬಿಟ್ಟೆ. ಇರ್ಲಿ ಬಿಡ್ತಾತ, ನನ್ನ ಮೇಲೆ ಪ್ರೀತಿಯಿಂದ ಹಂಗ್ ಮಾಡಿದ್ಯಾ. ನನ್ಗೂ ನಿಮ್ಮನ್ನ ಬಿಟ್ಟು ಹೋಗಕ್ ಇಷ್ಟ ಇಲ್ಲ, ಆದ್ರೆ ಸೀತಮ್ಮನಿಗೋಸ್ಕರ ಹೋಗ್ತೀನಿ ನಾನು. ಹೋಗ್ ಬರ್ತೀನಿ ತಾತ.
ಜಾಕೆ ಅಣ್ಣ ಹೋಗಿ ಬರ್ತೀನಿ. ಹುಟ್ಲಿಂಗು ಇನ್ ಮುಂದೆ ನೀನ್ ನನ್ನ ಜೊತೆ ಜಗಳ ಆಡಕ್ಕೆ ನಾನು ಇರಕ್ಕಿಲ್ಲ. ನೀನ್ ಅಳ್ತಾ ಇದ್ಯಾ, ಅಳ್ಬೇಡ ವರೇದ. ನೀನ್ ಯಾವಾಗ್ಲೂ ಅವಾಜ್ ಹಾಕೊಂಡು ಜಗಳ ಮಾಡ್ತಾ ಇದ್ರೇನೆ ಚಂದ. ಬರ್ತೀನಿ ಮರೇದ. ಸುಬ್ಬಿ ಹೊರಡೋಣವಾ? ಸಾರಿ. ಬಾ ನಿನ್ ಮಗಳನ್ನ ಬೈತೇನಿ. ಏನೀಗ? ಅಲ್ಲ ಅತ್ತೆ, ಯಾಕತ್ತೆ ಈ ಥರ ಮಾತಾಡ್ತಿದ್ದೀರಾ ನೀವು? ಏನು ಮಾತಾಡಿದ್ರೆ ಏನ್ ಮಾಡ್ತೀಯಾ? ಸಾಯಿಸ್ಬಿಡ್ತೀಯಾ? ಅಯ್ಯೋ ಅತ್ತೆ, ಪ್ಲೀಸ್ ಹಿಂಗೆಲ್ಲ ಮಾತಾಡಬೇಡಿ ನೀವು. ನಾನು ಬರೀ ಅಂದಿದ್ದು ಸಿಹಿ ಬೈಬೇಡಿ ಅಂತ ಅಷ್ಟೇ. ನೋಡು ಸೀತಾ, ಜಾಸ್ತಿ ಆಗ್ತಾ ಇದೆ. ನೀನು ಈ ಮನೇಲಿ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ನೀನ್ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋದಲ್ಲ. ಅಮ್ಮ ಮಗಳದು ಬರ್ತಾ ಬರ್ತಾ ಜಾಸ್ತಿ ಆಯ್ತು. ಅವತ್ತೇ ನಿನ್ ಮಗಳು ಸತ್ತಿದ್ರೆ ಈ ತಲೆನೋವು ಇರ್ತಾ ಇರ್ಲಿಲ್ಲ. ಏನಂತೆ? ನನ್ನ ಮಗಳು ಸಾಯ್ಬೇಕಿತ್ತು, ಸಿಹಿ ಸಾಯ್ಬೇಕಿತ್ತು, ಸಿಹಿ ಸಾಯ್ಬೇಕಿತ್ತ. ಕಬಡ್ಡಿ ವಿಶ್ವ ವಿಶ್ವ ಮಾಮಯ್ಯ ಸೀತಾ ಕಬಡ್ಡಿ ಮಾಡ್ತಿದ್ಯಾ ವಿಶ್ವ? ಇನ್ನೊಂದ್ಸಲ ಬಂದ್ರೆ ಅಷ್ಟೇ. ಅಯ್ಯೋ ಭಾರ್ಗೋ, ಇದೇನಿದು ರಕ್ತನೇ ಬಂತ? ಅಯ್ಯೋ ಅಕ್ಕ, ನೀವೆಲ್ಲ ಸರಿಯಾದ ಸಮಯಕ್ಕೆ ಬಂದಿರ್ಲಿಲ್ಲ. ಅಪ್ಪಾಜಿ, ನೀವಿಬ್ರು ಹಾಸ್ಪಿಟ್ಲಿಗೆ ಹೊರಟಾಗಿಂದ ಸೀತಾ ಯಾಕೋ ವಿಚಿತ್ರವಾಗಿ ಆಡಕ್ಕೆ ಶುರು ಮಾಡಿದ್ಲು. ಸರಿ ಹೋಗ್ತಾಳೆ ಅಂತ ನಾವು ಸುಮ್ಮನಿದ್ವಿ, ಆದರೆ ತುಂಬಾನೇ ಹೈಪರ್ ಆಗಾಡಕ್ಕೆ ಶುರು ಮಾಡಿದ್ಲು. ಭಾರ್ಗುನ ಸಾಯಿಸೋ ಲೆವೆಲ್ಗೆ ಬಂದ್ಬಿಟ್ಲು. ಏನು ಮಾಡೋದು ಅಂತಾನೆ ಗೊತ್ತಾಗ್ಲಿಲ್ಲ ಅಪ್ಪಾಜಿ. ಅಪ್ಪಾಜಿ, ಆಂಬುಲೆನ್ಸ್ ಬಂತು ಅನ್ಸುತ್ತೆ.
ಅಪ್ಪಾಜಿ ಬಂದ್ರವರು. ಸೀತನ್ ಕಳಿಸ್ಕೊಡಿ ಅಪ್ಪಾಜಿ. ಸೀತನ್ಗೆ ಟ್ರೀಟ್ಮೆಂಟ್ ಮುಖ್ಯ. ಇಲ್ಲ ಅಂದ್ರೆ ನಾವ್ ಯಾರಾದ್ರೂ ಜೀವದ ಮೇಲೆ ಆಸೆ ಬಿಡ್ಬೇಕಾಗತ್ತಷ್ಟೇ. ಬನ್ನಿ ಬನ್ನಿ ಬನ್ನಿ, ಕರ್ಕೊಂಡೋಗಿ ಇವ್ರೆ ಕರ್ಕೊಂಡೋಗಿ. ಹೋಗಮ್ಮ ಸೀತಾ, ನಿಂಗೆ ಒಳ್ಳೇದಾಗತ್ತೆ, ಹೋಗು. ನಿಂಗೆ ಒಳ್ಳೇದಾಗತ್ತೆ, ಹೋಗು ಸೀತಾ. ಹೋಗಮ್ಮ, ಕರ್ಕೊಂಡೋಗಿ. ಬಿಡ್ಬೇಡಿ ಕರ್ಕೊಂಡೋಗಿ. ಕರ್ಕೊಂಡೋಗಿ. ನಾನೆಲ್ಲೂ ಬರೋದಿಲ್ಲ, ಬಿಡಿ ನನ್ನನ್ನ, ಬಿಡಿ. ಸುಬ್ಲಕ್ಷ್ಮಿ ಅವರೇ, ನಾವೀಗ ರಾಮ್ ಮನೆಗೆ ಹೋಗ್ತಾ ಇದ್ವಿ. ಅದು ಇನ್ಮೇಲೆ ನಿಮ್ಮನೆ. ಅಲ್ಲಿ ಯಾರ್ಯಾರಿದ್ದಾರೆ, ಯಾರ್ಯಾರ ಜೊತೆ ಹೇಗಿರಬೇಕು, ಎಲ್ಲರ ಜೊತೆ ಹೇಗೆ ಮಾತಾಡಬೇಕು ಅದೆಲ್ಲ ಹೇಳ್ಕೊಟ್ಟಿದ್ದೀವಲ್ವಾ? ಎಲ್ಲ ನೆನಪಿದೆ ತಾನೇ? ನೆನ್ಪೈತೆ. ಯಾರೇ ನೀನು ಎಲ್ಲಿಂದ ಬಂದೆ ಅಂತ ಕೇಳಿದ್ರು ನೀನು ಸ್ಲಮ್ ಬಗ್ಗೆ ಹೇಳಬಾರ್ದು. ಇದು ನನ್ನ ಮನೆನೇ, ನಾನು ಸಿಹಿನೇ, ನನಗೊಂದು ಆಕ್ಸಿಡೆಂಟ್ ಆಗಿತ್ತು, ನನ್ನನ್ನು ಯಾರೋ ಬೇರೆಯವ್ರು ಕರ್ಕೊಂಡು ಹೋಗಿದ್ರು, ಅಪ್ಪ ಹುಡ್ಕೊಂಡು ಬಂದ್ರು, ಅವ್ರ ಜೊತೆ ಇಲ್ಲಿಗೆ ಬಂದೆ ಅಂತ ಹೇಳಬೇಕು. ಓಕೆನಾ? ಆಕಾಶ್ ಅಂಕಲ್, ನಾನಿದ್ದೀನಿ ಅಲ್ವಾ, ಸುಬ್ಬಿ ಜೊತೆನೇ ಇರ್ತೀನಿ, ನಾನ್ ನೋಡ್ಕೊಂತೀನಿ ಬಿಡಿ. ಗುಡ್. ಅಶೋಕ, ನಾನಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ ಕಣ. ಸುಬ್ಬಿ ಸೀತಾ ಅವ್ರ ಮುಂದೆ ಹೋದಾಗ ಸುಬ್ಬಿನ ನೋಡಿ ಸೀತಾ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದೇ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ. ಎಲ್ಲ ಒಳ್ಳೇದಾಗತ್ತೆ ಮಗ, ಡೋಂಟ್ ಬರಿ. ಅಶೋಕ, ಮನೆ ಮುಂದೆ ಆಂಬ್ಯುಲೆನ್ಸ್ ಯಾಕೋ ನಿಂತಿದೆ? ಬಿಡಿ ನನ್ನನ್ನು, ಯಾಕೆ ಹೇಳ್ಕೊಂಡು ಹೋಗ್ತಿದ್ದೀರಾ? ಬಿಡಿ ನನ್ನನ್ನ, ಬಿಡಿ. ಏನ್ ಮಾಡ್ತಾ ಇದ್ದೀರಾ? ಬಿಡಿ ಅವ್ರ. ರಾಮ, ನೀನು ಗೊತ್ತಿಲ್ಲ ಇಲ್ಲಿ ಏನಾಯ್ತು ಅಂತ. ತಡಿಬೇಡ ಅವ್ನು, ಪ್ಲೀಸ್ ಕರ್ಕೊಂಡು ಹೋಗ್ಲಿ ಬಿಡು. ಪಾಪ ಏನ್ ಹೇಳ್ತಾ ಇದ್ದೀರಾ ಪಾಪ? ನನ್ನ ಹೆಂಡತಿನ ನನ್ನ ಪರ್ಮಿಷನ್ ಇಲ್ಲದೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದೀರಾ? ದಿಸ್ ನಾಟ್ ಫೇರ್. ನನ್ನ ಹೆಂಡತಿನ ಸಾಯಿಸಕ್ ಹೋಗಿದ್ದು. ಸೀತ ನೀನ್ ಕಂಟ್ರೋಲ್ ಮಾಡಕ್ಕಾಗಲ್ಲ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಲಿ, ನೀನ್ ಸುಮ್ಮನಿರು. ಅದಕ್ಕೆ ಹಾಸ್ಪಿಟಲ್ಗೆ ಸೇರಿಸ್ತೀರಾ? ಅದು ನನ್ನ ಕೇಳ್ದೆ ಇದ್ಯಾವ ನ್ಯಾಯ ಚಿಕ್ಕಪ್ಪ? ತಾತ ಪ್ಲೀಸ್ ನೀವಾದ್ರೂ ಹೇಳಿ, ನೋಡ್ಕೊಂಡು ನಿಂತಿದ್ದೀರಲ್ಲ. ರಾಮ, ಏನು ನಡೆದಿದೆ ಅಂತ ನಿನಗೆ ಗೊತ್ತಿಲ್ಲ. ಈ ಮಾರ್ಗ ಬಿಟ್ಟರೆ ಬೇರೆ ದಾರಿ ಇಲ್ಲ. ಸೀತಾಗೆ ಟ್ರೀಟ್ಮೆಂಟ್ ಅಗತ್ಯ ಇದೆ, ಕರ್ಕೊಂಡು ಹೋಗಿ. ತಾತ ರಾಮ, ಸೀತಾ ಭಾರ್ಗವಿಗೆ ಚಾಕುವಿಂದ ಇರ್ದಿದ್ದಾಳ್ ಕಣೋ. ಅಲ್ಲಿ ನೋಡು ರಕ್ತ ಹೇಗೆ ಬರ್ತಿದೆ ಅಂತ. ನನಗೆ ಭಯ ಆಗೋಯ್ತು, ಯಾರಿಗೂ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ ಕರ್ಸಿದ್ದೀನಿ. ನೀನು ತಡಿಬೇಡ ಕಣೋ ಪ್ಲೀಸ್. ಸೀತಾನ ಹಾಸ್ಪಿಟ್ಲಿಗೆ ಸೇರ್ಸೋಕ್ಕೆ ಭಾರ್ಗವಿ ಚಿಕ್ಕಿನೇ ಏನೋ ಪ್ಲ್ಯಾನ್ ಮಾಡಿದ್ದಾರೆ ಅನಿಸುತ್ತೆ. ಸುಬ್ಬಿ, ಈಗ ನೀನು ಹೋದ್ರೆ ಸೀತಮ್ಮ ಸರಿ ಹೋಗ್ತಾಳೆ. ಆಗ ಸೀತಮ್ಮನ ಯಾರೂ ಅಲ್ಲಿ ಕರ್ಕೊಂಡು ಹೋಗಲ್ಲ. ಪ್ಲೀಸ್ ಹೋಗು.
ವಿ ಆರ್ ಹೆಲ್ಪ್ಲೆಸ್. ಬೇರೆ ದಾರಿ ತೋಚ್ತಾ ಇಲ್ಲ ಕಣೋ.